ಅಭಿ ನೀನು ಹೇಳಭಿ ಏನಾದರೂ ಪ್ಲೀಸ್ ಹೇಳು, ಏನಾದರೂ ಹೇಳು, ವಿಡಿಯೋ ಮಾಡ್ಕೊಂತೀನಿ ನಾನು. ಹೇಳ ಶಿವ, ಏನಾರು ಹೇಳ ನೀನು. ವಾ ಮಮ್ಮಿ, ಏನು ಮಮ್ಮಿ ಇದು ಬಂಗಾರಿ? ಹೇಳು, ಏನಾದರೂ ಹೇಳು ಮಗನೆ. ಅವನಿಗೇನಾಗು ಬಂಗಾರಿ, ಹೇಳವಾ? ಆಯ್ ಹೇಳು ಹೇಳು ನೀನೇ. ತಡಿ ತಡಿ, ಅವ್ನು ಫೋನಲ್ಲಿ ಮಾತಾಡ್ತಾನೆ. ಬಂಗಾರಿ ಎಲ್ಲರನ್ನೂ ಕರಿ, ಎಂಗೇಜ್ಮೆಂಟಿಗೆ ಬನ್ನಿ. ನಮ್ಮ ಅಜ್ಜಿ ನೋಡಿ ಫುಲ್ ಮಿಂಚಿಗೆ ಮಂಜುಳಾಬಿ ಕಿವಿ ಓಲೆ ಎಲ್ಲ ನಾಕೊಂಡು. ಎಲ್ಲಮ್ಮ ಚೈನು ಅಭಿ ಹೇಳಬ್ಬಿ, ಐ ಆಮ್ ಸೀರಿಯಸ್ ಅಭಿ. ಇವನ ಕುಣಿಯ ಹೆಂಗ್ ಮಾಡ್ತಾ ನೋಡಲ್ಲ ನೋಡಲ್ಲ. ಆಯ್ ಬಂಗಾರಿ ಹೇಳ. ಮಾಡ್ತಾವಳೆ ಅಂತ ಹೇಳ್ಬಿಡು. ನಂಗೆ ಫೋನಲ್ಲಿ ಮಾತಾಡ್ತಿದ್ದೆ, ಇಲ್ಲಿ ಮಾತಾಡಕ್ಕಾಗಲ್ಲ ಅಂತ ಹೇಳಿ. ಆಮೇಲೆ ಮಮ್ಮಿ ಫೋನ್ ಮಾಡಿ ತಡಿ. ಅದು ನನ್ನ ಎಂಗೇಜ್ಮೆಂಟ್ ಆಗ್ತಿದೆ ಅಲ್ವಾ, ಫೀಲ್ ಹೆಂಗಿದೆ? ಹಾಂ ಸರಿ. ಇವನು ಕಾಸು ಕೊಡ್ತಾನೆ, 4 ತಿಂಗಳಲ್ಲೇ ಆಗ್ಬಿಡ್ತೀನಿ. ಆಮೇಲೆ ಹೇಳು. ಹಾಂ ಮನೆ ಕಡೆ ಚೆನ್ನಾಗಿ ನೋಡ್ಕೋ. ಹಾಂ ಓಕೆ. ನಾನು ಕೇಳ್ತಿರೋದು ನನ್ನದು ಎಂಗೇಜ್ಮೆಂಟ್ ಅಲ್ಲ, ಸೊ ಹೆಂಗೆ ಫೀಲ್ ಹೆಂಗಿದೆ ಅಂತ ಕೇಳಿದ್ದು. ನೀನು ನನಗೆ ಸಜೆಷನ್ ಗೈಡ್ ಇದೆಲ್ಲ ಹಾಂ ಫೀಲ್ ಹೇಳು. ಹೇಳು, ಕ್ಯಾನ್ಸಲ್ ಹಾಗೆ ಕಂಟಿನ್ಯೂ ಮಾಡ್ತೀನಿ. ಏನಿಲ್ಲ, ನೀನು ಎಂಗೇಜ್ಮೆಂಟ್ ಅಲ್ಲಿ ಫೀಲ್ ಏನಂದ್ರೆ ಇಷ್ಟು ದಿನ ಒಳ್ಳೆ ಚೇಡ್ ತರ ಹಿಂದಿಂದ ಆಂಟಿ ಆಗಿಬಿಡ್ತಾ ಇದ್ದೆ. ಎಂಗೇಜ್ಮೆಂಟ್ ಆಗಿ ಸಸ್ಯ ಆಗಿಬಿಡ್ತಿದ್ಯಾ, ಸೊ ಬೇಜಾರಾಗ್ತಾ ಇದೆ, ಬಟ್ ಖುಷಿನೂ ಆಗ್ತಾ ಇದೆ. ಎಲ್ಲ ನಮ್ಮೂರೆಲ್ಲ ಒಬ್ಬ ಈಗ ಯೋಚನೆ ಮಾಡಿ ಈಗ ಹೇಳ್ತಾ ಅಂತೇಳಿ. ಸಣ್ಣ ಬಾರಿ ಸಣ್ಣ ಗೊತ್ತಲ್ಲ, ಅದರಿಂದ ನನಗೇನು ಟೆನ್ಷನ್ ಇಲ್ಲ. ಇವಳಿಗಂತೂ ಸಂತೋಷ ಆಯ್ತೋ ಬುಟ್ಟ ಆಯ್ತೋ ಗೊತ್ತಿಲ್ಲ. ನಮಗೆ ಅಂತೂ ನೆನ್ನೆಯಿಂದ ತುಂಬಾನೇ ದುಃಖ. ಅಳಿ ಎಲ್ಲರೂ ಅಳಿ. ನಾನು ಅಭಿಗೆ ಹೇಳ್ತಿದ್ದೆ, ಅಭಿಗೆ ಬರುವಾಗ ಹೇಳ್ಕೊ ಬಂದೆ, ಅಭಿ ಅಳಬಿ, ನೀನಾದ್ರೂ ಅಳಬಿ ಪ್ಲೀಸ್ ರೀ. 4 ತಿಂಗಳು ಇರ್ತಾಳೆ ನಿಮ್ಮ ಜೊತೆ, ಆಮೇಲೆ ಹೋಯ್ತಾಳಲ್ಲ, ಅದಕ್ಕೆ ಬೇಜಾರು. ಬದಲ್ತಾಳಿ ಅವಂಗೆ ಹೇಳು ಅನ್ನಮ್ಮ. ನಾನಿಲ್ಲಿ ಎಲ್ರಿಗೂ ಹಳಿ ಹೇಳಿ ಅಂತ ಹೇಳ್ಕೊಡ್ತಿದ್ದೆ. ಬಟ್ ಫೈನಲಲ್ಲಿ ಏನಾಯಿತು ಅಂತ ಹೇಳಿದ್ರೆ, ನಾನು ಮಾತ್ರ ಹತ್ತಿದ್ದು, ಬೇರೆ ಯಾರು ಕೂಡ ಹಳ್ಳಿಲ್ಲ. ಮತ್ತು ಅವ್ರಿಗೆ ಫೀಲೇ ಇಲ್ಲ ಅಂತ ಅನಿಸುತ್ತೆ. ನನಗೆ ಎಂಗೇಜ್ಮೆಂಟ್ ಆಯಿತು ಅಥವಾ ಮದುವೆ ಆಗ್ತೀನಿ ಅನ್ನೋ ಫೀಲೇ ಇಲ್ಲ ಅನಿಸುತ್ತೆ. ಯಾರೂ ಹಳ್ಳಿಲ್ಲ, ನಾನು ಒಬ್ಬಳೇ ಹತ್ತಿದ್ದು. ಅದು ಏನಾಯಿತು ಅಂತಲೇ ಗೊತ್ತಿಲ್ಲ, ಅಳು ಬಂದೇ ಬಿಡ್ತು, ಕಂಟ್ರೋಲೇ ಮಾಡೋಕ್ಕಾಗಲಿಲ್ಲ. ಬಟ್ ಇಟ್ಸ್ ಓಕೆ. ಇವರೆಲ್ಲ ಅಳ್ತೀನಿ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳಿದ್ರು. ಗೈಸ್ ಇವಾಗ ನೋಡಿ, ನಮ್ಮ ಅಕ್ಕ ಬರ್ತಾಳೆ. ಸಲೂನ್ಗೆ ಹೋಗಿದ್ವಿ, ಇವಾಗ ಬರ್ತಾವಳೆ. ಎಲ್ಲಮ್ಮ ಎಷ್ಟು ಗಂಟೆಲಿ ಬಂದಿದೆ? ಹೋಗಿದ್ದೆ ನೀನು? ನಂದು ಆಗಲೇ. ಸಲೂನ್ಗೆ ಹೋಗಿ ಬಂದು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಅವು ಎಲ್ಲೆಲ್ಲಿ ಇಡೋದು ಅಂತಾನೆ ಗೊತ್ತಿಲ್ಲ. ಇಡ್ತಂತಡಿ. ಏಯ್ ಇಳಿಸಲ್ಲ.
ಇಲ್ಲಿಟ್ರೆ ಎಲ್ಲರೂ ಮುರ್ಕೊಂಡು ತಿನ್ನಲ್ವಾ ಬಾಳೆಣ್ಣ? ಓ ನೀರಿನ ಬಾಟ್ಲಿ ಇಡ್ಬೋದು, ಇಡು. ಆಗಲ್ಲ ನನಗೆ. ಬೆಂಗಳೂರಿಂದ ಬಂದು ಬಾರಿ ಬಾರಿ ಕೆಲಸ ಮಾಡ್ತಾ ಇದೀಯಾ. ಏಯ್ ನಿನ್ ಮಕ್ಕ ಬಂದಿರೋ ಖುಷಿಗೆ ಒಂದು ಜ್ಯೂಸ್ ಕೊಡ್ತಿಲ್ಲ, ಏನಿಲ್ಲ, ಇವೆಲ್ಲ ಕೆಲಸ ಮಾಡಿಸ್ಕೊಂಡ್ಯಾ. ಅಯ್ಯೋ, ಎಷ್ಟು ವಾಟರ್ ಬಾಟಲ್ಸ್ ಇದೆ ಇದರಲ್ಲಿ? ಇದ್ರಲ್ಲಿ ಟೋಟಲ್ 260 ಬಾಟಲ್ಸ್ ಅವೆ. ಅಲ್ಲ 300 ಕಣು. 240 ಪ್ಲಸ್ 24 48. ನಿನ್ ಲೆಕ್ಕಕ್ಕೆ ನಾನು ಇರಲ್ಲ, 200 ನನ್ನ ಮೆಹಂದಿ ಹೆಂಗ್ ಕಲರ್ ಬಂದೈತೆ ನೋಡು. 280-90 ಬಾಟ್ಲ್ ಅವೆ. ನಾನು ಬಿಡ್ಸಿರೋದಕ್ಕೆ ಅಷ್ಟು ಚೆನ್ನಾಗಿ ಬಂದಿರೋದು, ನೀನೇ ಬಿಡಿಸ್ಕೊಂಡಿದ್ರೆ ಬಂದಿರೋದು. ಬಿಡ್ಸೋದಿರ್ಲಿ, ಆ ಮೂಗ್ನ ಚಪ್ಪಟೆ ಮೂಗ್ನ ಎತ್ಕ ಮೊದಲು. ಇವನು ಏನು ಗೊತ್ತಾ ಗೈಸ್, ಯಾರ್ಯಾರು ಫ್ರೆಂಡ್ಸ್ ಬರ್ತಾರೆ ಹೇಳು, ನಾನು ಪಿಕಪ್ ಮಾಡ್ತೀನಿ, ನಾಳೆ ಹೆಂಗಿದ್ರು ಫ್ರೀ ಇರ್ತೀನಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಒಬ್ಬ ಇನ್ನೊಂದೇನು ಗೊತ್ತಾ ಗಾಯ್ಸ್, ಅವರೆಲ್ಲ ಕಮಿಟ್ ಆಗಿದ್ದಾರೆ ಗಾಯ್ಸ್. ಟಮಟೆ ಅವಳು ಕಮಿಟ್ ಆಗಿಲ್ವಲ್ಲ. ಟಮಟೆ ಬರ್ತಾಳೆ, ಅದೇ ಮೇನು. ಅದನ್ನ ಹಾಕು, ಟಮಟೆ ಅಂತ ಕರೆದಿದೆ ಅಂತ ಹಾಕು. ನಾಳೆ ಬಂದು ಇರು ಒಂದು ನಿಮಿಷ, ನನಗೆ ಕ್ವಶನ್ ಕೇಳ್ತೀನಿ. ಅಮ್ಮ ಕರೆಕ್ಟಾಗಿ ಕೂತ್ಕೋತೀನಿ. ಏನು ಅನ್ನಿಸ್ತಿದೆ ಹೇಳು, ನಂದು ಎಂಗೇಜ್ಮೆಂಟ್ ಅಲ್ಲ ನಾಳೆ. ಅಳು, ಅದು ಮನ್ಸಲ್ಲಿ ಕಣ್ಣೀರು ಬರ್ತಾ ಇದೆ ನಿನಗೆ, ಅದು ಮಕ್ಕಳು ಕಾಣಿಸ್ತಾ ಇಲ್ಲ. ಮತ್ತೆ ಶರ್ಟ್ ಏನೆಂದಿಲ್ಲ, ಅದು ಮನ್ಸಲ್ಲಿ ಬರ್ತಾ ಇಲ್ಲ. ಮನ್ಸಲ್ಲಿರುತ್ತೆ ಅಲ್ಲ. ಎಂಗೇಜ್ಮೆಂಟ್ ಅಷ್ಟೇ. ಹಾಂ ನೀನು ಮದುವೆ ಆಗಿಲ್ಲ ಲೆಕ್ಕನೇ ಅಲ್ವಾ? ಹಾಂ ಖಂಡಿತ. ಆಮೇಲೆ ಯಾರನ್ನಾದ್ರೂ ಹೊಸ ಬೇಕು. ಓ ತೊಳ್ಕೊ ಬರುವಾಗ ಅಲ್ಲಿ ಹಿಂದಗಡೆ ಬಾತ್ರೂಮ್ ಐತೆ. ನಾನು ಮೇಲೆ ನೋಡೋಕ್ಕಷ್ಟೇ ನಿಂಗೆ ನಗ್ನಾಗ್ತಾ ಏನು ಡೈಲಾಗ್ ಹೊಡಿತೀಯ ನೀನ್ ತಾನೆಯ. ಇವಾಗ ನೀನು ಇಂಟ್ರೆಸ್ಟಿಂಗ್. ಆ್ಯಕ್ಚುಲಿ ಏನಂದರೆ ಇವ್ರ ಮನೇಲಿ ನಾನು ಬೇಳೆ ಸಾರು ಮಾಡ್ತಾಯಿದ್ದೀನಿ, ಅವಳೆಲ್ಲ ಹೋಗಿದ್ದಾಳೆ, ಅದಕ್ಕಂತ ನಾನು ಬೇಳೆ ಸಾರು ಮಾಡಿಡ್ತಾ ಇದ್ದೀನಿ ಇವಳಿಗೆ. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದೀನಿ.